ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟೊಮೆಟೊದಿಂದ ಚಟ್ನಿ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾ ಇಲ್ಲಿ ಒಂದು ವಾಟಿ ಹಸಿ ಟೊಮೆಟೊನ ಕಟ್ ಮಾಡ್ಕೊಂಡೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ನಿಮ್ಗೆ ರುಚಿಗೆ ನೋಡ್ಕೊಂಡು ನೀವು ಹಸಿಮೆಣಸಿನ್ಕಾಯಿ ತೊಗೋರಿ. ಒಂದು 2 ಸ್ಪೂನ್ ಶೇಂಗಾ ಬೀಜ ತೊಗೊಂಡಿನಿ. ಮತ್ತು ಸ್ವಲ್ಪ 4 ಎಸಳ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟ ಉಪ್ಪು. ಈಗ ಯಾವ ಥರ ಮಾಡೋದನ್ನು ನೋಡೋಣ್ರಿ. ಈ ಟೊಮೆಟೊನ ಕಡೆಯಿಂದ ಹಾಕೋತೀವಿ. ಒಂದು ವಾಟಿ ಟೊಮೆಟೊ ಎತ್ತಿದೆ. ಇದೊಂದು ಸ್ವಲ್ಪ ಫ್ರೈ ಆಗಬೇಕಿದೆ. ಹಸಿ ವಾಸ ಎಲ್ಲ ಹೋಗಬೇಕು ಮತ್ತು ನೀರ ಅಂಶ ಎಲ್ಲ ಕಮ್ಮಿ ಆಗಬೇಕು. ನಾವು 1 ಸ್ಪೂನ್ ಎಣ್ಣೆ ತೊಗೋತೀನಿ. ನಾವು 1 ಸ್ಪೂನ್ ಎಣ್ಣೆ ಹಾಕೋತೀನಿ. ಇದಕ್ಕೆ ಹುರಿಯಾಕ ಎಣ್ಣೆ ಹಾಕೋತೀನಿ. ಇದು ಕಲರ್ ಎಲ್ಲ ಚೇಂಜ್ ಆಗಬೇಕಿದ್ರದ್ದು. ನಾ ಈ ಟೊಮೆಟೊ ಜೊತೆನ ಈ ಹಸಿಮೆಣಸಿನ್ಕಾಯಿ ಭೀ ಹುರ್ಕೋತೀನಿ. ನೀವು ಖಾರಕ್ಕೆ ನೋಡ್ಕೊಂಡು ಹುರ್ಕೋರಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋರಿ. ನಾ ಇಲ್ಲಿ ಒಂದು 2 ಸ್ಪೂನ ಶೇಂಗಾ ಬೀಜ ತೊಗೊಂಡೀನಿ. ಇವನು ಹಾಕ್ಕೋತೀನಿ. ರುಚಿ ಮಸ್ತ್ ಬರ್ತೈತಿ ಶೇಂಗಾ ಕಾಳು ಹಾಕಿರ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಈಗ ಅಂದರೆ ಎಲ್ಲಾದ್ರೂ ಹಸಿ ವಾಸ ಹೋಗ್ಬೇಕಿದ್ರದ. ಮತ್ತು ಸ್ವಲ್ಪ ಕರಿಬೇವು, ಈಗ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರತ್ತಿದೆ. ಮತ್ತೆ 4 ಎಸಳು ಬೆಳ್ಳುಳ್ಳಿ ಇಟ್ಕೊಂಡೀನಿ ನಾನು. ಬೆಳ್ಳುಳ್ಳಿ ಭೀ ಹಾಕೋತೀನಿ. ಈ ಥರ ಎಲ್ಲ ಕಲರ್ ಚೇಂಜ್ ಆಗಿರ್ಬೇಕಿದೆ. ಎಲ್ಲ ಹಸಿ ವಾಸ ಹೋಗಿ ಮಸ್ತ್ ವಾಸ ಬರ್ತಿರ್ತೈತಿದೆ. ಎಲ್ಲವೂ ಎಲ್ಲತ್ರ ಬೆಳ್ಳುಳ್ಳಿ ಎಲ್ಲತ್ರದ್ದು ಈ ಥರ ಕಲರ್ ಚೇಂಜ್ ಆಗಬೇಕು. ಇನ್ನು ನಾನು ಬಂದ್ ಮಾಡಿಕೊಂಡು ಇದನ್ನ ಖಾರು ಕಲ್ದಾಗ ನಾನು ಜಜ್ಕೋತೀನಿ. ನಾನು ಸ್ವಲ್ಪ ಹಾಕೋತೀನಿ. ಇದನ್ನ ಕಲ್ಲಾಗ ಜಜ್ಕೊಂಡು ಚಪಾತಿ ರೊಟ್ಟಿಗೆ ಎಲ್ಲ ಮಸ್ತ್ ಆಕೈತಿ. ಮನ್ಯಾಗ ಕಾಯಿಪಲ್ಲೆ ಇಲ್ಲದಾಗ ಈ ಥರ ಒಂದು ಚಟ್ನಿ ಮಾಡ್ಕೊಂಡ್ರೆ ಆಕತಿ. ಸ್ವಲ್ಪ ತುಪ್ಪ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದ್ರೆ ಭಾರಿ ಆಕತಿ. ಚಟ್ನಿ ರೊಟ್ಟಿ ಜೊತೆ ಚಟ್ನಿ ಚಪಾತಿ ಜೊತೆ ತಿನ್ನುವಾಗ ಇದು ಮದಿ ಶೇಂಗಾ ಕಳೆಲ್ಲ ಸಿಗ್ತಿರ್ತಾವೆ ಹುರಿದು. ಮಸ್ತ್ ರುಚಿ ಬರ್ತೈತೆ. ಅದ್ರದ್ದು ಪೂರ್ತಿ ಪೇಸ್ಟ್ ಆಗಬಾರ್ದು. ಇದು ಈ ಥರ ಒಂಥರ ಸಣ್ಣ ಪೂರ್ತಿ ಎಲ್ಲ ಮತ್ತು ದಪ್ಪು ಇಲ್ಲ, ಆ ಥರ ಇರಬೇಕು. ಈ ಥರ ಇರ್ಬೇಕಾದ. ಮತ್ತು ಇದಕ್ಕೆ ಒಗ್ಗರಣೆ ಏನು ಹಾಕೋದಿಲ್ಲ ಚಟ್ನಿಗೆ, ಹಂಗೆ ರುಚಿಯಾಗಿರ್ತೈತಿ ಇದು. ಹಿಂಗೆ ಬೇಸಿಗೆಗಾಲದಾಗ ಏನ್ರ ತಿನ್ಬೇಕು ಅನಿಸ್ತಿರ್ತೈತಿ. ಬ್ಯಾರೆದು ಒಂದೇ ಥರ ಮನ್ಯಾಗೆಲ್ಲ ಹುಡುಗರು ಸುಟ್ಟಿ ಎಲ್ಲ ಇರ್ತೈತಿ. ಬೇರೆದು ಏನ್ರ ಮಾಡ್ಬೇಕಾಕತಿ. ಈ ಥರ ಚಟ್ನಿ ಮಾಡಿ ಕೊಡ್ರಿ ಅನ್ಸತಿ. ಟೊಮೆಟೊ ಯಾರು ತಿನ್ನೋದಿಲ್ಲ ಹುಡುಗರ, ಅವೆಲ್ಲ ಟೊಮೆಟೊ ಹಾಕಿದ್ದು ಗುರ್ತಾಗೋದಿಲ್ಲ ಅದ್ರೊಳಗ. ಈಗ ಚಟ್ನಿ ರೆಡಿ ಆಗೈತಿ. ಈಗ ಹಸಿ ಟೊಮೆಟೊ ಚಟ್ನಿ. ಇದು ಯಾವ ಥರ ಮಾಡಿದ ನೋಡಿದ್ದೀರಿ. ಮತ್ತು ರುಚಿಯಾಗಿ ಚಟ್ನಿ ರೆಡಿ ಆಗೈತಿದ. ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿರಿ. ಧನ್ಯವಾದಗಳು.